ನಿಜ ನನ್ನ ಹೊಟ್ಟೆನು ಹಿಂಗೆ ಕುಯ್ದ್ಬಿಟ್ಟು ತೆಗ್ದ್ಬಿಡಿ ಹೇಳ್ತೀನಿ. ಇದು ಬೇಬಿ ಕ್ಯಾರಿಯರ್, ಹುಟ್ಟಿದ ತಕ್ಷಣ ಎತ್ಕೋತಾರಲ್ಲ ಅದ್ ಹಿಂಗೆ ಎತ್ಕೊಂಡು ಹಿಂಗೆ ಓಡಾಡಕ್ಕೆ ಸ್ವಲ್ಪ ದಿನ ಏನ ಹಾಕ್ಬಿಟ್ಟು ಉಸಿರುಗಟ್ಸ್ಬಿಡ್ತಾಳೆ ಇವಳು. ಹಂಗಾರೆ ಒಂದು ನಂದು ಇವಳು ಸ್ಪಂದನಗೆ. ಅಂಡ್ ಇನ್ನೊಂದೇನಂದ್ರೆ ಎಲ್ರು ಅನ್ಕೋತಾ ಇರ್ತಾರೆ ಮಗು ಊಟಕ್ಕೂ ಮುಂಚೆ ಇದೆಲ್ಲ ತಗೋಬಾರ್ದು ಅಂತ. ಮುದ್ದು ಮುದ್ದಾಗಿ ಮಾತಾಡುವಾಗ ನಿನ್ನ ಚಂದ ಇನ್ನು ಚಂದ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಫುಲ್ಲು ಎನರ್ಜಿ ಪ್ಯಾಕ್ಡ್ ಆಗಿ ವಿಡಿಯೋ ಮಾಡ್ತಾ ಇದ್ದೇನೆ, ಬಿಕಾಸ್ ಇವತ್ತೊಂದು ಸ್ಪೆಷಲ್ ವಿಡಿಯೋ ಆಗಿರುತ್ತೆ ನನಗೆ. ಯಾಕಂತಂದ್ರೆ ನೀವು ನೋಡ್ತಾ ಇದ್ರೆ ಈ ಬಾಕ್ಸ್ ಫಸ್ಟ್ ಹೇಳಿದೆ ಯಾವುದೋ ಒಂದು ವ್ಲಾಗಲ್ಲಿ, ಈ ಬಾಕ್ಸಲ್ಲಿ ನಂದೆಲ್ಲ ಬೇಬಿ ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದ್ದೆ, ಬಂದಿದೆ. ಬಟ್ ಅಷ್ಟು ಬೇಗ ತೆಗಿಯಲ್ಲ ಅಂತ, ಬಿಕಾಸ್ ಲಾಸ್ಟ್ ಮಿನಿಟಲ್ಲಿ ನಮಗೆ ತುಂಬ ಕೆಲಸ ಇರುತ್ತೆ. ಸೀಮಂತದ್ದು ಕೆಲಸಗಳಿದೆ, ಅದಾದಮೇಲೆ ಹಾಸ್ಪಿಟಲ್ ಕೆಲಸಗಳಿರುತ್ತೆ. ಸೊ ಆ ಒಂದು ಮಿಡಲಲ್ಲಿ ನಮಗೆ ಫ್ರೀ ಸಿಗುತ್ತೋ ಇಲ್ವೋ, ಹಾಗಾಗಿ ನಾವು ಬೇಬಿದೇನಿದೆ ಅದೆಲ್ಲ ಸೆಗ್ರಿಗೇಟ್ ಮಾಡಿಕೊಂಡು ಸೆಟಪ್ ಮಾಡ್ಕೊಬಿಡ್ಬೇಕು. ಇನ್ನೇನು ನನಗೆ 4-5 ಡೇಸಲ್ಲಿ 9 ಮಂತ್ಸಿಗೆ ಬೀಳೋದ್ರಿಂದ 9 ಮಂತ್ಸ್ ಆದಮೇಲೆ ಯಾವಾಗ ಬೇಕಾದರೂ ಡೆಲಿವರಿ ಆಗ್ಬೋದು, ಏನಾದರೂ ಆಗ್ಬೋದು, ಯಾವಾಗಾದರೂ ಪೇನ್ ಬರ್ಬೋದು. ಸೊ ಹಾಗಾಗಿ ಲಾಸ್ಟ್ ಮಿನಿಟಲ್ಲಿ ನನಗೆ ಹಾಸ್ಪಿಟಲ್ ಬ್ಯಾಗ್ ಆಗಲಿ ಇಲ್ಲಂತಂದರೆ ಬೇಬಿಗೆ ಏನೇನು ಬೇಕು ಅದೆಲ್ಲನೂ ಪ್ಯಾಕ್ ಮಾಡ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ಇವಾಗಿಂದನೇ ಹಾಸ್ಪಿಟಲ್ ಬ್ಯಾಗ್ ಆಗಿರ್ಬೋದು, ನನಗೇನೇನು ಬೇಕು ಎಲ್ಲದಕ್ಕೂ ಪ್ರಿಪೇರ್ ಆಗಬೇಕಾಗತ್ತೆ. ಸೊ ಹಾಗಾಗಿ ಇವತ್ತು ನನ್ನ ಫ್ಯಾಮಿಲಿ ಜೊತೆ ಇದನ್ನು ಓಪನ್ ಮಾಡೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ದೀನಿ. ನಿಖಿಲ್ ರವೀಂದ್ರ ಬನ್ರಿ, ಇದೊಂಚೂರು ಅಲ್ಲಿಗೆ ಎತ್ತಿ ಕೊಡಿ. ಇವಾಗ ಇದನ್ನ ಓಪನ್ ಮಾಡ್ತಾ ಇದ್ದೀವಿ. ನನಗೇನು ಅಷ್ಟಿರಲ್ಲ, ಮೆಜಾರಿಟಿಲಿ ಪಾಪುಗೇನೆ. ಹಾ, ಎಲ್ಲ ಬಿಚ್ಚಿ ಬಿಚ್ಚಿ ಒಂದ್ ಕಡೆಯಿಂದ. ಅಬ್ಬಾ, ನಿಜ ನನ್ನ ಹೊಟ್ಟೆನು ಹಿಂಗೆ ಕುಯ್ದ್ಬಿಟ್ಟು ತೆಗ್ದ್ಬಿಡಿ ಹೇಳ್ತೀನಿ. ನೋಡ್ತಾ ಇದ್ದೆ ಫಸ್ಟ್ ಎಷ್ಟಾಗ್ಲ ಕುಯ್ಯೋದಲ್ಲ ಹೇಳಿದ್ದು. ಈ ಬೂಸಿದು ಕೋರಸ್ ಬರ್ತಾ ಇದೆ. ಓ ನಿಶಾ ರವೀಂದ್ರ ಬನ್ರಿ, ಎತ್ರಿ. ಓ ಒಂದೊಂದೇ ತೆಗಿಯೋಣ ಇರ್ರ. ದಿಸ್ ಇಸ್ ಪಾಪುದು ಬಟ್ಟೆ ಇಟ್ಕೊಳ್ಳೋದು. ಸೊ ಇದು ಫಸ್ಟ್ ಒನ್. ಆ ಕಡೆ ಇಟ್ಬಿಡಿ. ಅರ್ಥ ಆಯ್ತು ಅನ್ಸುತ್ತೆ. ಓ ಇಲ್ಲಿಡ್ಲಾ? ಬಂತಿದೆ, ಇದು ಸೆಬಮೆಡ್ ಎಲ್ಲ ಲೋಷನ್ನು, ಕ್ಲೆನ್ಸರು, ಕ್ರೀಮ್ಸು, ಬಾಡಿ ಲೋಷನ್ನು ಎಲ್ಲ. ಸೊ ಅದಾದ್ಮೇಲೆ ಇದು ವೆಟ್ ವೈಪ್ಸ್ ಇದೆ. ಅದಾದ್ಮೇಲೆ ಬ್ಯಾಗು, ಇದ್ರಲ್ಲಿ ನನ್ನ ಬಟ್ಟೆ ಇಲ್ಲ ನಿಮ್ಮ ಬಟ್ಟೆ ಯಾರ್ಯಾರು ಬರ್ತೀರ ಎಕ್ಸ್ಟ್ರಾ ಅವ್ರಿಗೆ ಇದು ಬಟ್ಟೆ ಇಟ್ಕೊಳಕ್ಕೆ ಬ್ಯಾಗು. ಬೂಸಿ ತಗೋ. ಇದೆಲ್ಲ ಒಂದ್ಸಲ ವಾಶ್ ಮಾಡ್ಬೇಕು ತಾನೆ ಬೇಬಿದು. ಅಂಡ್ ದಿಸ್ ಈಸ್ ಏನ್ ಕಂಡಿಡೀರಿ? ಪಾಪು ಮಲಗ್ಸೋದಲ್ಲ, ಫೀಡಿಂಗ್ ಪಿಲ್ಲೋ. ಹಿಂಗ್ ಇಟ್ಕೊಂಡು ಪಾಪುನ ಇಲ್ಲಿ ಮಲಗಿಸ್ಕೊಂಡು ಫೀಡ್ ಮಾಡಕ್ಕೆ. ಗೈಸ್, ದಿಸ್ ಇಸ್ ಫೀಡಿಂಗ್ ಪಿಲ್ಲೋ. ಓಕೆ ಸ್ವಾತಿ ಆ ಕಡೆ ಇಡಮ್ಮ. ಅದಾದ್ಮೇಲೆ ಇದು ಇರವ, ಇದ್ ನೋಡು. ಇದು ಚೆನ್ನಾಗಿದೆ. ಕೊಟ್ಟವ್ರೆ ಅಂತ ನನಗೆ ಡೌಟ್ ಹೊಡಿತಾ ಇದೆ. ಇಲ್ಲಿ ನೋಡಿ, ಇದು ಬೇಬಿ ಕ್ಯಾರಿಯರ್, ಹುಟ್ಟಿದ ತಕ್ಷಣ ಎತ್ಕೋತಾರಲ್ಲ ಅದ್ ಹಿಂಗೆ ಎತ್ಕೊಂಡು ಹಿಂಗೆ ಓಡಾಡಕ್ಕೆ ಸ್ವಲ್ಪ ದಿನ, ಏನೊಂದ್ 2 ತಿಂಗಳು 3 ತಿಂಗಳು ಮಲಗಿಸ್ಬೋದು ಅಷ್ಟೇ ಇದ್ರಲ್ಲಿ. ಆಮೇಲೆ ದಪ್ಪ ಆಗ್ಬಿಡುತ್ತಲ್ಲ ಪಾಪ, ಮಲಗ್ಸಕ್ಕಾಗಲ್ಲ ಈ ಥರ. ಓಕೆನಾ? ಬಂದ್ಬಿಡಜ್ಜಿ ನನ್ನ ಜೊತೆನೆ ಓಟಿಗೆ ತೆಗೆ, ಕುಯ್ದ್ಬಿಟ್ಟು ನೀನೇ ತೆಗ್ದ್ಬಿಡುವೆ, ಇಲ್ಲ ನೀನೇ ಡೆಲಿವರಿ ಮಾಡಿಸ್ಬಿಡುವೆ. ಹಿಂಗೆ ಎತ್ಕೊಳಕ್ಕೆ ನನ್ನ ಬೇಬಿನ. ಕಾಟನ್ ಇದೆ ಆಕ್ಚುಲಿ, ಇದು ಚೆನ್ನಾಗಿದೆ ಕಾಟನ್ದು. ಇಟ್ಕೊಳ್ಳಿ. ಇವ್ರು ಎಲ್ಲ ತೆಗೆದುಬಿಟ್ರು. ಇದೆಂತ? ಓಕೆ, ಪಾಪುದು ಬಟ್ಟೆ. ಅಂದ್ರೆ ಎಲ್ಲ ಒಂದೊಂದು ಮಾಡಿರೋದು.
ಕೈತೆ ಜಿಪ್ಪು ಚೆನ್ನಾಗೈತೆ. ನೋಡಿ ಇಷ್ಟು ಪಟ್ಟವಲ್ಲ ಇವು. ಹಾ ದಿಸ್ ಇಸ್ ಬಟ್ಟೆ, ದಿಸ್ ಇಸ್ ಟೋಪಿ. ಅದನ್ನ ತೊಳೆದು ಬಟ್ಟೆ ತೊಳಿಬೇಕು, ಟೋಪಿ ವಾಶ್ ಮಾಡ್ಬೇಕು, ಪ್ರತಿಯೊಂದು ಏನೇ ತಗೊಂಡ್ರು ನೀಟಾಗಿ ಒಂದ್ಸಲ ವಾಶ್ ಮಾಡ್ಬಿಟ್ಟು, ಅದೇನ್ ಕಾಮನ್ ಸೆನ್ಸ್ ಅದು. ಡಾಕ್ಟ್ರನೇನು ಮಾಡ್ಬೇಕು. ನಾವ್ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಲ್ಲ ಡಿಟರ್ಜೆಂಟ್, ಅದ್ರಲ್ಲೆಲ್ಲ ವಾಶ್ ಮಾಡ್ಬಾರ್ದು ಪಾಪುದು. ಇದು ಉಚ್ಚೆ ಮಾಡಿದಾಗ ನೀರು ಬೆಡ್ಡಿಗೆ ಇಳಿಬಾರ್ದು ಅಂತ. ಹೌದಾ? ಪ್ರೂಫ್ ಮ್ಯಾಟ್. ಬೇಬಿ ಮ್ಯಾಟ್. ಬೇಬಿ ಮ್ಯಾಟ್. ಇದು ಎಲ್ಲ ಏನ್ ಬೇಕು ಸ್ಟೋರೇಜ್ ಮಾಡ್ಕೊಳಕ್ಕೆ, ಸ್ಟೋರೇಜ್ ಬಾಕ್ಸ್. ಇದ್ರೊಳಗಡೆ ಇಟ್ಕೊ ಬರ್ಬೋದು. ಏನ ಹಾಕ್ಬಿಟ್ಟು ಉಸಿರುಗಟ್ಸ್ಬಿಡ್ತಾಳೆ ಹೇಳು ಹಂಗಾರೆ. ಗುಂಡನ್ನ ಸ್ಟಾರ್ಟಿಂಗ್ ಈ ತರದೊಂದು ಬಿಟ್ಟಿತ್ತು, ಮೈಸೂರಿಂದ ಸಿದ್ದರಾಮಯ್ಯಗೆ ಹಂಗೆ ಇಟ್ಕೋಯ್ತಾ ಇತ್ತು. ಓಕೆ, ಎರಡು ಚೆನ್ನಾಗಿದೆ. ಓ ಎರಡಾ? ಓಕೆ, ಚೆನ್ನಾಗಿದೆ ಇದು. ಆ ಕಡೆ ಇಡಮ್ಮ. ಇದೇ ಅದ್ರದ್ದು. ಇದು ನೆಕ್ಸ್ಟ್ ಕೊಡಿ. ವಾಟ್ ಈಸ್ ದಿಸ್? ಇದು ಬಟ್ಟೆ ಹ್ಯಾಂಗ್ ಮಾಡೋದು ಅನ್ಸುತ್ತೆ, ಗೊತ್ತಿಲ್ಲ. ಜೋಕಲಾಲಿ ಅನ್ಸುತ್ತೆ. ಏನೋ ಇದೆಲ್ಲ ನಾನಿದು ಕಂಪ್ಲೀಟ್ ಇದನ್ನ ಸೆಟ್ನ ಇನ್ಸ್ಟಾಗ್ರಾಮ್ ಇಂದ ತರಿಸಿದ್ದು. ಅವರು ಎಕ್ಸ್ಟ್ರಾ ಏನೇನೋ ಕೊಟ್ಟು ಕಳ್ಸಿದ್ದಾರೆ ನೋಡ್ರಪ್ಪ. ಏನದು ಅದು ನೆಟ್ ಪಾಪುಗೆ. ಅದೇ ಇದು ಎಲ್ಲ ಇದ್ರದ್ದು ಜೋಗಲ್ಲ. ಓ ಹಿಂಗ್ ಹಾಕ್ಬಿಟ್ಟು ಹಿಂಗ್ ತೂಗದು. ಇದು ಸಪೋರ್ಟ್ಗೆ ಹಿಂಗೆ ಹ್ಯಾಂಗ್ ಮಾಡೋದು. ಏ ಅದೇನೆ, ಇನ್ನೇನು. ಏನೇ ಇದೆಲ್ಲ ನಂಗೂ ಗೊತ್ತೈತಿಲ್ಲ ಇದೆ. ಇದು ಕಾಟನ್ ಬಟ್ಟೆ ತರ ಇದೆ. ಉಚ್ಚೆ ಒರ್ಸಕ ಇಷ್ಟ ದೊಡ್ಡದ್ರಲ್ಲಿ. ಇದೇನಿಕೆ ನೆಟ್ಟು ಸೊಳ್ಳೆ ಪರ್ದೆ. ಇಲ್ಲಿ ಇದು ಥ್ರೆಡ್ ಇದೆಯಲ್ಲ, ಅದನ್ನ ಆ ಕಡೆ ಈ ಕಡೆ ಇಲ್ಲಿಗೆ ಹಾಕ್ಬಿಟ್ಟು ಇದು ತೂಗಲಲ್ಲಿ ತರ ಇದು ನೆಟ್ಟು ಸೊಳ್ಳೆ ಕಚ್ಚದೇ ಇರ್ಲಿ ಅಂತ, ಆ ತರ. ಗೊತ್ತಾಯ್ತಾ? ನಾವು ಇದಕ್ಕೆಲ್ಲ ಹೊಸೊಬ್ರು ಕೈ. ನಾವು ಹೊಸಬ್ರೆ, ನನ್ಗೇನ್ ಎಕ್ಸ್ಪೀರಿಯನ್ಸ್ ಆಯ್ತಾ. ನೆಕ್ಸ್ಟ್ ಈಸ್ ಓ ಮಲಗಿಸ್ಬಿಟ್ಟು ಪಾಪುಗೆ ಸೊಳ್ಳೆ ಕಚ್ಚಬಾರ್ದು ಅಂತ. ಇಲ್ಲ ಕಾಟನ್ ಎಷ್ಟು ಚೆನ್ನಾಗಿದೆ, ಸ್ಮೂತಾಗಿದೆ. ಎಸ್, ಓಕೆ. ಇದನ್ನೆಲ್ಲ ವಾಶ್ ಮಾಡಲ್ಲ, ಬಟ್ಟೆಗಳು ಮಾತ್ರ. ಸೊ ದಿಸ್ ಇಸ್ ಪಾಪು ಸ್ಲೀಪಿಂಗ್ ಬೆಡ್. ಚೆನ್ನಾಗಿದೆ. ಹಿಂಗೆ ಸೊಳ್ಳೆ ಪರ್ದ ಹಾಕ್ಬಿಟ್ಟು ಅಜ್ಜಿ ನೀವು ನಮ್ನ ಹಿಂಗೆಲ್ಲ ಮಲ್ಸಿದ್ರಾ? ಕಟ್ಬಿಟ್ಟು ಮಲಗಿಸಿದ್ದು ಅಂತೀರಾ? ಇವಾಗಿನ ಮಕ್ಳುಗಳಿಗೆ ಎಲ್ಲ ಅದೃಷ್ಟ. ನಮ್ಗೆಲ್ಲ ಏನು ಇರ್ಲಿಲ್ಲ. ಅವ್ರ ಗಣೆ ಬಟ್ಟೆ ನಮ್ಗೆಲ್ಲ. ನನಗ ಅವಂದು ನಂದು ಇವಳಿಗೆ, ಇವಳು ಸ್ಪಂದನಗೆ, ಅಣ್ಣನ್ಗೆಲ್ಲ ಹೊಸ ಹೊಸದು. ಇದನ್ನ ಹಂಗೆ ಮಲಗ್ಸೋದು. ನಿನಗ್ ಮಲ್ಸದ ಹಂಗೆ ಪಾಪುನ ಆಟ ಆಡ್ಲಿ ಮಲಗಿಸಿದ್ರೆ ಆಟ ಎರಡ್ ಕಡೆನೂ ಮಾಡ್ಕೋಬಹುದು. ಲೂಸ್ ಮಾಡ್ಕೋಬಹುದು. ಇದನ್ನ ಇಲ್ಲಿ ನೋಡು, ಥ್ರೆಡ್ ಇದೆ, ಚೆನ್ನಾಗಿದೆ. ಪಾಪು ಕಾಲಾಕ ಇದು ಅದೃಷ್ಟ. ಅದೇನೋ ಒಂದ್ ಮಲಿಕೋತದ. ಅದಕ್ಕೆ ಏನ್ ಬೇಕು ಅದನ್ನ. ಓ ಹಂಗಾರೆ ಇದು ಆ ಕಡೆ ಈ ಕಡೆ ಈ ಕಡೆ ತಡಿಯಕ್ಕೆ. ಹೌದು, ಇಲ್ಲಿ ನೋಡಿ ಈ ತರ. ಇದು ಇದೆಲ್ಲ ಇದ್ರಲ್ಲಿ ಬಟ್ಟೆಗಳು ನೋಡಲಿ. ಇದನ್ನೆಲ್ಲ ವಾಶ್ ಮಾಡ್ಬೇಕು. ಹೌದು, ಒಳ್ಳೇದೇ ಆಯ್ತು ಇಷ್ಟು ಬೇಗ ನಾವು ಓಪನ್ ಮಾಡಿದ್ದು. ಏನ ಬುಸಿ ನಿನಗ್ ಗೊತ್ತಿಲ್ಲ, ನೀ ಸುಮ್ನಿರು. ಈಗ ನಾನು ಅಜ್ಜಿ, ನೀನಲ್ಲ. ಹಾ, ಬಾತ್ ಟವಲ್. ದಿಸ್ ಇಸ್ ಬಾತ್ ಟವಲ್. ಗುಡ್ ಲಕ್. ಚೆನ್ನಾಗಿದೆ. ದಿಸ್ ಇಸ್ ಟವಲ್. ನಾವೇನಾದ್ರೂ ಇದನ್ನ ಸೀಮಂತ ಎಲ್ಲ ಆದ್ಮೇಲೆ ತೆಗೆದು ನೋಡಿ ವಾಶ್ ಮಾಡಿ ಅಷ್ಟರಲ್ಲಿ ಮುಗೀತು. ಈಗ ನಮ್ದು ಬರ್ತಾ ಇದೆ. ದಿಸ್ ಇಸ್ ಡಿಸ್ಪೋಸಬಲ್ ಪ್ಯಾಡ್. ದಿಸ್ ಇಸ್ ಅಂಡ್ ದಿಸ್ ಇಸ್ ಫೀಡಿಂಗ್ ಇನ್ನರ್. ಇದು ಅದಾದ್ಮೇಲೆ ಕಾಟನ್ ಟವಲ್ಸ್. ಗುಡ್ ಲಕ್ ಅಂತ ಇರೋದ್ ನಿನ್ಗನ್ಸುತ್ತೆ ಹಾ, ಆ ಟವಲು. ಅದು ನನಗ್ ಕೊಟ್ಬಿಡು ಅಂತಿದ್ಯಾ? ತಗೊಳಪ್ಪ.
ಇಬ್ಬರು ನಿಂದು ಕೆಲ್ಸ. ಅಲ್ಲ ಇವ್ರು ಏನಂತ ಹೇಳೋರು ಗೊತ್ತಾ ನಿಖಿಲ್ ಅವ್ರು ನನ್ಗೆ, ಮಗುದನ್ನ ಗಲೀಜ್ನ ಒಂಚೂರು ಮುಟ್ಟಲ್ವಂತೆ, ಕಕ್ಕ ಉಚ್ಚೆ ಅದೆಲ್ಲ ಮುಟ್ತೀಯ ನಾವು ಕ್ಲೀನ್ ಮಾಡಿ ಕೊಡ್ಬೇಕಂತೆ. ಅಷ್ಟೇ, ಅವಾಗ ಎತ್ಕೋತಾರಂತೆ. ದಿಸ್ ಇಸ್ ಪ್ಯಾಡ್ಸ್, ಸಾರಿ ಪ್ಯಾಂಪರ್ಸ್, ಪ್ಯಾಡ್ ಅಲ್ಲ ಪ್ಯಾಂಪರ್ಸ್. ಇದು ಮಗುಗೆ ಇದು ಮಗು ಶವಲ್. ತೆಗಿರ್ರೋ ನೋಡೋಣ ಯಾವ ತರ ಇದೆ. ಸ್ನಾನ ಮಾಡಿಸ್ಬಿಟ್ಟು ನಿಶಾ ಹಿಂಗ್ ತಲೆಗೆ ಹಾಕೊಂಡು ಹಿಂಗ್ ಎತ್ಕೊಂಡು ಹೋಗೋದು. ಎಲ್ಲರೂ ಎಷ್ಟ್ ಚೆನ್ನಾಗೈತಿದು. ಚೆನ್ನಾಗಿದೆ ಅಲ್ಲ ಇದು, ನಂಗೆ ಎದ್ದು ಇಷ್ಟ ಆಯ್ತು. ಸಕ್ಕದಾಗೈತಿ ಇದು. ಮಟೀರಿಯಲ್ ಕ್ವಾಲಿಟಿನ ಸಕ್ಕದಾಗೈತೆ. ಪಾಪೀಸ್ ಬ್ರ್ಯಾಂಡ್ ಇದು ಎಲ್ಲ ಬ್ರಾಂಡೆಡ್. ತೊಳ್ರಿ ನಿಶಾ ರವೀಂದ್ರ ಮಡ್ಸ್ಬಿಟ್ಟಿಡಿ. ಇಲ್ಲೇನೋ ನಡೀತಿದ್ರೆ ದಿಸ್ ಈಸ್ ಬೇಬಿ ಕೇರ್ ಕಿಟ್ ಅಂತ ಅಂತಾರೆ. ಇದ್ರಲ್ಲಿ ಪಾಪುಗಿದು ತಲೆ ಬಾಚಕ್ಕೆ, ಇದು ಏನಾದ್ರು ಕಟ್ ಮಾಡಕ್ಕೆ, ಅದು ನೈಲ್ ಶಾರ್ಪ್ನರ್, ಸುಮ್ನಿರು. ಇಲ್ಲಿ ನೈಲ್ ಕಟ್ಟರ್ ನೋಡ ನಿಶಾ. ನಂದುಕ್ಕಿ ನೋಡು ನೋಡು ಇದು ಅದು ತಲೆ ಬಾಚಕ್ಕೆನೆ. ತಲೆ ಬಚ್ಚಕ್ಕಲ್ಲ, ತಲೆ ಬಾಚಕ್ಕೆ ಕಣೆ, ಹುಟ್ಟದು ಕಣೆ ಇದು. ಕಾಲು ಅದ್ರಲ್ಲೂ ಕೂಮ್ ಮಾಡ್ತಾರೆ, ಇದ್ರಲ್ಲೂ ಕೂಮ್ ಮಾಡ್ತಾರೆ. ಇದು ಅದು ಅದೇನದು, ಇದೆಲ್ಲ ನಮಗೂ ಫಸ್ಟ್ ಟೈಮ್ ಗೈಸ್ ನೋಡ್ತಾ ಇರೋದು ನಾವು. ನೇಲ್ ಕಟ್ ಮಾಡ್ಸಕ್ಕ ಏನೇನೋ ನಾವೇ ಯೋಚನೆ ಮಾಡ್ತಿದೀವಿ, ಹಿಂಗ್ ಮಾಡ್ಬೋದಾ. ಇಲ್ಲಿ ಕೊಟ್ಟವ್ರು ನೋಡ್ರ, ನೈಲ್ ಗ್ರಿಪ್ಪರ್, ಸಾರಿ ಕ್ಲಿಪ್ಪರ್. ಅದೇ ತಾನೇ ನಾನು ಹೇಳಿದ್ದು. ಹೇರ್ ಬ್ರಷ್ ನೋಡ್ದ, ನಾನು ಹೇಳಿಲ್ವಾ ಇದನ್ನ? ಸರಿ ಮಮ್ಮಿ, ಇದು ಹೇರ್ ಬ್ರಷ್. ಇದು ಮುಂದೆ ಸರಿ ಅಲ್ಲ ಕೊಡಿ. ನೆಕ್ಸ್ಟ್ ದಿಸ್ ಇಸ್ ಬ್ರೀತಬಲ್ ಮ್ಯಾಟ್ರೆಸ್ ಪ್ರೊಟೆಕ್ಟರ್. ಇದು ಕಣೆ ಮ್ಯಾಟ್ರೆಸ್ ಪ್ರೊಟೆಕ್ಟರ್. ಸುಸ್ಸು ಮಾಡಿದ್ರೆ ಏನು ಇದಾಗಬಾರ್ದು. ಅದು ಮ್ಯಾಟೆ, ಇದು ಮ್ಯಾಟೆ ನೋಡು. ಮ್ಯಾಟ್ ನೀರು ಹೋಗಲ್ಲ ಬೆಡ್ಗೆ, ಆ ಥರ. ಹೆಂಗೆ ತಗೋ ಇಟ್ಕೋ. ಎಲ್ಲ ಹಂಗೆ ತೆಗ್ದು ಇಡ್ತಾ ಇದೀವಿ. ಓ ಇದ್ ನೋಡೇ ಮಿನಿ ನ್ಯಾಪ್ಕಿನ್ಸ್, ಬೇಬಿದು ಮಿನಿ ನ್ಯಾಪ್ಕಿನ್ಸ್. ಅವಾಗೆಲ್ಲ ನಿಶಾ ನಿಂಗ್ ನೆನ್ಪಾಯ್ತಾ, ನಮ್ಗೆ ಇಲ್ಲಿ ಪಿಂಗ್ ಹಾಕ್ಬಿಟ್ಟು 6 ಕೊಡ್ತಿದ್ರು, ಹಾಳ್ ಮಾಡ್ಕೊಬತ್ತೀವಿ ಅಂತ. ಇದು ನ್ಯಾಪ್ಕಿನ್ಸ್ ಏನಕ್ಕೆ ಅಂತ ಅಂದ್ರೆ, ಮಾಮೂಲಿ ಬಾಯಿಗೆ ಒರ್ಸಕ್ಕೆ, ಹಾಲು ಕುಡ್ದಾಗ ಕಕ್ಕುತ್ತಲ್ಲ ಅದು, ಆಮೇಲೆ ಮುಖ ಗೀಕ ಒರ್ಸಕ್ಕೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಎಷ್ಟ್ ಚಿಕ್ಕದು, ಹಿಂಗ್ ಕರ್ಚೀಫ್ ಹಾಕ್ತಿದ್ರಲ್ಲ, ಇಲ್ಲೇ ಒರ್ಸ್ಕೊಳ್ಳೋದು, ಹಿಂಗೆ ಬಿಟ್ಕೊಳ್ಳೋದು. ಅದೇ ತರದ್ದು ಎಷ್ಟಿದೆ, 6 ಇದೆ, 6 ಪೇರ್ ಇದೆ. ಇದೇನ್ಕಾದ್ರೂ ಯೂಸ್ ಆಗತ್ತೆ, ಪಾಪುದು ಬಾಯಿಗೆ ಒರ್ಸಕ್ಕೆ, ಮುಖ ಒರ್ಸಕ್ಕೆ, ಅದಕ್ಕೆಲ್ಲ. ಇನ್ಸ್ಟಾಗ್ರಾಮ್ ಪೇಜ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಬೇಕಾದ್ರೆ ಹಾಕಿರ್ತೀನಿ ನೋಡಿ ಗೈಸ್. ಅದ್ರಲ್ಲಿ ಕಂಪ್ಲೀಟ್ ಸೆಟ್ ಸಿಕ್ಬಿಡುತ್ತೆ. ಯಾಕೆ ನಾನು ಹಿಂಗ್ ಬುಕ್ ಮಾಡಿದ್ದು ಅಂದ್ರೆ, ತಲೆನೋವಿರಲ್ಲ, ಅದ್ ಮಿಸ್ ಆಯ್ತು ಇದ್ ಮಿಸ್ ಆಯ್ತು ಅಂತ. ಒಟ್ಟಿಗೆ ಅವರೇ ಕಳ್ಸ್ಕೊಟ್ಬಿಡ್ತಾರಲ್ಲ, ಏನು ಮಿಸ್ ಆಗಿರಲ್ಲ. ಇದು ವಾಶಾ? ವಾಷಬಲ್. ದಿಸ್ ಇಸ್ ವಾಷಬಲ್. ಸರಿ, ವಾಷಬಲ್. ಇದು ಇಷ್ಟೊಂದು ಕೊಟ್ಟವ್ರೆ ಗೊತ್ತಲ್ವಾ ಪಾಪುಗೆ. ಸಾಫ್ಟ್ ಆಗಿದೆ ಒಳಗಡೆ, ಅಡ್ಜಸ್ಟಬಲ್. ಎಷ್ಟ್ ದಪ್ಪ ಇರುತ್ತೆ ಅಷ್ಟ್ ದಪ್ಪ. ಇಲ್ಲಿಗೆ ಬರುತ್ತೆ ಫಸ್ಟ್ಗೆ, ಆಮೇಲೆ ಹೋಗ್ತಾ ಇಲ್ಲಿಗೆ ಬರುತ್ತೆ. ಆಯ್ತಾಳೆ. ಆಮೇಲೆ ಅದನ್ನ ದೊಡ್ಡ ವಿಷಯ ಮಾಡ್ಬಿಡ್ತಾರೆ ಅವರು. ನೆಕ್ಸ್ಟ್ ಸ್ಯಾನಿಟರಿ ಪ್ಯಾಡ್, ನಂದು ಮೆಟರ್ನಿಟಿ ಸ್ಯಾನಿಟರಿ ಪ್ಯಾಡ್ ಇದು. ಸೊ ಇದಾಗಿದ್ಮೇಲೆ ಕೊಡಮ್ಮ ನೈಟಿ. ಬೂಸಮ್ಮ ನಿಮಗ್ ಬೇಕಾ ನೈಟಿ? ಸೊ ದಿಸ್ ಇಸ್ ಏನು
ಮೆಟರ್ನಿಟಿ ಗೌನ್ ಅನ್ಬೋದು ಇಲ್ಲ ನೈಟಿ ಅನ್ಬೋದು. ಸೊ ನನಗೊಂದು ಪೇರ್ ಕಳಿಸ್ಕೊಟ್ಟಿದ್ದಾರೆ. ಸೊ ಅದಾದ್ಮೇಲೆ ದಿಸ್ ಇಸ್ ವೆರಿ ಮಚ್ ನೀಡೆಡ್ ನನಗೆ ಅಬ್ಡಮಿನಲ್ ಬೈಂಡರ್. ಅಂದರೆ ನಮ್ಮ ಶೈಲಿಲಿ ಹೇಳ್ಬೇಕು ಅಂತ ಅಂದರೆ ಹೊಟ್ಟೆ ಕಟ್ಟಕ್ಕೆ ಅಂತ ಅಂತೀವಿ ಡೆಲಿವರಿ ಆದಮೇಲೆ. ಇದು ಕಟ್ಟಿದ್ರೆ ಒಳಗೆ ಹೋಗ್ಬಿಡುತ್ತಾ? ಹಂಗಲ್ಲ, ಅಂದ್ರೆ ಲೂಸ್ ಆಗಿರುತ್ತಲ್ವಾ ಸ್ಕಿನ್ ಎಲ್ಲ, ಸ್ವಲ್ಪ ಅದು ಗ್ರಿಪ್ ಆಗಿರುತ್ತೆ ಸ್ವಲ್ಪ ದಿನ ಅಂತ. ಜೋತಾಡುತ್ತಲ್ಲ, ಜೋಕಾಡುತ್ತೆ. ಅವಾಗ ಸಪೋರ್ಟ್ ಆಗಿ ಗ್ರಿಪ್ ಆಗಿ ಕಟ್ಕೊಂಡ್ರೆ ಗ್ರಿಪ್ ಆಗಿರುತ್ತೆ ಅಂತ. ಇದು ಕಾಟನ್ ಬಟ್ಟೆ. ಅಷ್ಟಷ್ಟು ಎತ್ತಿರ್ತಾರಲ್ಲ, ಹಾ, ಆದ್ರೂ ಸ್ಲಿಮ್ ಆಗಿ ಒಬ್ಬೊಬ್ರು ಇರ್ತಾರಲ್ಲ, ಎಷ್ಟು ಅದು ಹೋಗ್ತಾ 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 ನಾವು ಫೀಡ್ ಅಂದ್ರೆ ಬೇಬಿಗೆ ಫೀಡ್ ಮಾಡೋದಾಗಿರ್ಬೋದು, ನಮ್ದು ಫುಡ್ ರೂಟೀನ್ ಅದರಿಂದ ಸ್ವಲ್ಪ ಎಲ್ಲ ಬೇಗ ಕರಗ್ಬಿಡ್ತಾರೆ. ಒಬ್ಬೊಬ್ರದ್ದು ಅವ್ರ ಹ್ಯಾಬಿಟ್ ಮೇಲೆ ಡಿಪೆಂಡ್. ಊಟ ಹೆಂಗ್ ತಗೋತಾ ಇರ್ತಾರೆ, ಅವ್ರು ಎಷ್ಟು ಆಕ್ಟಿವ್ ಆಗಿರ್ತಾರೆ ಅದ್ರ ಮೇಲೆ ಡಿಪೆಂಡ್. ತೋರ್ಸಿದ್ವಿ ಪಾಪುದು ಬಟ್ಟೆ, ಚೆನ್ನಾಗಿದೆ, ಸೂಪರ್. ಓಕೆ ಗೈಸ್, ನಿಮ್ಗೆ ಇಷ್ಟರಲ್ಲಿ ನಾನು ಏನೇನ ಯಾವ್ದಾವ್ದನ್ನ ಹಾಸ್ಪಿಟಲ್ ಅದೆಲ್ಲ ತೋರಿಸಿದ್ವಿ. ಹಾಸ್ಪಿಟಲ್ ಬ್ಯಾಗ್ಗೆ ಏನೇನು ಪ್ಯಾಕ್ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಆ್ಯಂಡ್ ಇದಿಷ್ಟು ಬಿಟ್ಟು ನಾನು ಕೂಡ ಸಪ್ರೇಟ್ ಆಗಿ ಕೆಲವೊಂದು ಆ್ಯಪ್ಗಳಲ್ಲಿ ಬುಕ್ ಮಾಡಿದ್ದೀನಿ. ಬಟ್ಟೆಗಳಾಗಿರ್ಬೋದು, ನೆಸೆಸರಿ ಸ್ಟಫ್ಸ್ ಏನೇನು ಬೇಕಾಗಿದೆ ಪಾಪುಗೆ ಅದೆಲ್ಲ ಆರ್ಡರ್ ಮಾಡಿದ್ದೀನಿ. ಅದು ಬಂದಮೇಲೆ ಅದನ್ನು ತೋರಿಸ್ತೀನಿ. ಇದು ಏನೇನು ನೆಸೆಸರಿ ಇದೆ ಎಲ್ಲನೂ ನಾನು ಒಟ್ಟಿಗೆ ಇನ್ನೊಂದು ಹಾಸ್ಪಿಟಲ್ ಸುಟ್ಕೇಸ್ ತುಂಬಾ ಅದೆಲ್ಲ ಮಾಡಲ್ಲ. ಅದು ಹಾಸ್ಪಿಟಲ್ ಬ್ಯಾಗ್. ತಗೋಬಾರ್ದು ಅಂತ ಇದನ್ನೆಲ್ಲ ಮಗು ಹುಟ್ಟಿದ್ಮೇಲೆ ನಾನು ಹೋಗ್ಬಿಟ್ಟು ತಗೊಳಕ್ಕಾಗಲ್ಲ. ಅಂಡ್ ಇನ್ನೊಂದೇನಂದ್ರೆ ಎಲ್ರು ಅನ್ಕೋತಾ ಇರ್ತಾರೆ ಮಗು ಊಟಕ್ಕೂ ಮುಂಚೆ ಇದೆಲ್ಲ ತಗೋಬಾರ್ದು ಅಂತ. ಬಿಕಾಸ್ ಇವಾಗ ನಮಗೆ ಯಾರು ಆ ಟೈಮಲ್ಲಿ ಅದ್ ಬೇಕು ಇದ್ಬೇಕು ಅಂದಾಗ ತಂದ್ಕೊಡಕ್ ಆಗೋದಿಲ್ಲ. ಹಂಗಾಗಿ ನಾವೇ ಪ್ರಿಯಾರಿಟಿ ಆಗಿ ಬೇಕು ಅಂತ ಇವಾಗ್ಲೇ ನೋಡಿ ತಗೋಬಿಟ್ರೆ ಬೆಸ್ಟ್. ಅಂಡ್ ನನ್ಗೆ ಸಜೆಷನ್, ನಾನು ತುಂಬಾ ಈ ಡೆಲಿವರಿ ಆಗಿರೋರ್ದು ಎಕ್ಸ್ಪೀರಿಯನ್ಸ್ ಇರೋರ್ದೆಲ್ಲ ಕೇಳ್ತಾ ಇರ್ತೀನಿ. ಅವ್ರು ಹೇಳಿದೇನು ಅಂದ್ರೆ ಆ ತರ ಹೇಳ್ತಾರೆ, ನೀನ್ ಅದಕ್ಕಂತೂ ನಿಜವಾಗ್ಲೂ ಕಿವಿ ಕೊಡ್ಬೇಡ, ನಿಂಗೆ ಏನ್ ಬೇಕು ತಗೊಂಡ್ ಇಟ್ಕೊಬಿಡು. ನಿಂಗ್ ಡೆಲಿವರಿ ಆದ್ಮೇಲಂತೂ ನಿನ್ಗೆ ಒಂಚೂರು ಎನರ್ಜಿ ಇರಲ್ಲ ಏನೇ ತಗೊಳಕ್ಕೂ. ಅದಕ್ಕೂ ಮುಂಚೆನೆ ಪಾಪುಗೆ ಏನ್ ಬೇಕು, ನಿಂಗೇನ್ ಬೇಕು ಎಲ್ಲಾನು ತಗೊಂಡ್ಬಿಡು. ಆ ಸ್ಟೇಟ್ ಆಫ್ ಮೈಂಡಲ್ಲಿ ನೀನ್ ಪಾಪುನೇ ನೋಡ್ಕೋತೀಯೋ ಇಲ್ಲ ಅದಕ್ಕೆ ಏನ್ ಬೇಕು ಪರ್ಚೇಸೇ ಮಾಡ್ತೀಯೋ, ಅದು ಅವಾಗೆಲ್ಲ ನಿನ್ಗೆ ಆಗಲ್ಲ, ಕಷ್ಟ ಆಗುತ್ತೆ, ಈಗಲೇ ತಗೋಬಿಡು ಅಂತ ಸುಮಾರು ಜನ ಹೇಳಿದ್ರು. ಆ್ಯಂಡ್ ಆಲ್ಸೋ ನನಗೂ ಹಂಗೇನೆ, ನನ್ನ ಬೇಬಿಗೆಲ್ಲ ಫಸ್ಟೇ ಸೆಟ್ ಮಾಡಬೇಕು ಅನ್ನೋದು ನನಗಿಷ್ಟ. ಸೊ ಹಾಗಾಗಿ ತಗೊಂಡಿದ್ದೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಮದನ್ ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ವ್ಲಾಗ್ಸ್. ಟೇಕ್ ಕೇರ್, ಬಾಯ್.